ಸಂಕೋನಟ್ಟಿಯ ನಿವಾಸಿಯಾಗಿರ್ತಕ್ಕಂಥವರು 18 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾಗಿರ್ತಕ್ಕಂತಹ ಶ್ರೀ ಬಸಪ್ಪ ನಾಯ್ಕ ಸರ್ ಅವರು ಎರಡು ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅಗ್ನಿವೀರದಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳು ಇಲ್ಲೆಷ್ಟು ಪರಿಶ್ರಮ ಪಟ್ಟು ನೀವು ಸೆಲೆಕ್ಟ್ ಆಗಿದ್ದೀರಾ ಅಷ್ಟೇ ಟ್ರೈನಿಂಗದಲ್ಲಿ ನೀವು ಮತ್ತೆ ಪರಿಶ್ರಮ ಪಡಬೇಕು. ಅಂದಾಗ ನೀವು ಮಾತ್ರ ಸಕ್ಸಸ್ ಆಗಲು ಕಾರಣ ಅಲ್ಲಿ. ಇಲ್ಲಾಂದ್ರೆ ಕೆಲವೊಂದು ಮಂದಿ ಈಗ ಅಗ್ನಿವೀರಕ್ಕೆ ಹೋದವರು ವಾಪಸ್ ಬರ್ತಾ ಇದ್ದಾರೆ. ಯಾಕಂದ್ರೆ ಈ ಸ್ಟೆಮಿನಾ ನಿಮ್ಮಲ್ಲಿ ಅಲ್ಲಿ ಉಳಿಬೇಕು, ಇದೇ ಥರ ಉಳಿಬೇಕಂತ ಕೇಳ್ಕೊಳ್ತೀನಿ. ಮತ್ತು ಇನ್ನು ಉಳಿದ ಎಲ್ಲ ವಿದ್ಯಾರ್ಥಿಗಳು ಇದೇ ಥರ ಇವರು ಇನ್ನೂವರೆಗೆ ನಿಮಗೆ ಹೇಳಿದರು ಎಲ್ಲ ಕನಸವನ್ನು ನಾವು ಯಾವ ಥರ ಕಟ್ಕೊಂಡಿದ್ದೀವಿ, ನಾವು ಯಾವ ಥರ ಇಲ್ಲಿ ಟ್ರೈನಿಂಗ್ ಮಾಡಿದ್ದೀವಿ, ಜೀವನವನ್ನು ಮಾಡಿದ್ದೀವಿ ಅಂತ ಹೇಳಿದರು. ಅದೇ ರೀತಿ ಇನ್ನು ಉಳಿದವರು ನಿಮ್ಮ ಗುರಿ ಮೇಲೆ ನಿಗಾವಿರಲಿ, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತಾ ಸಾಧನೆ ಹಾದಿಗೆ ಸಾಗುತ್ತಾ ಇರೋಣ. ಮತ್ತು ಯಾವಾಗಲೂ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಿಕೊಳ್ಳಬಾರದು. ಆತ್ಮವಿಶ್ವಾಸ ಕಡಿಮೆ ಮಾಡಿಕೊಳ್ಳೋದ್ರಿಂದ ಏನಾಗ್ತೈತಿ, ಸಾಧನೆ ಹಾದಿಯಲ್ಲಿ ಸಾಗುವಾಗ ಅಡೆತಡೆಗಳು ಬರುವುದು ಸಹಜ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್. ಶ್ರೀ ಬಸಪ್ಪ ನಾಯ್ಕ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.